ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಈ ಚಾನಲ್ ಬಗ್ಗೆ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ ಹಾಗೂ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಇಂದಿನ ದಿನ ಈ ಒಂದು ಯಾವುದ್ರ ಬಗ್ಗೆ ಟಾಪಿಕ್ ತೊಗೊತೀನಪ್ಪ ಅಂದರೆ, ನಮ್ಮ ಜಾತಕದಲ್ಲಿ ತಾತನ ವಿಚಾರ. ಅಂದರೆ ತಾತನ ವಿಚಾರ ಅಂದಿದ ತಕ್ಷಣ ಯಾವ ತಾತ ಅನ್ನೋದು ಬರುತ್ತೆ. ಅಂದರೆ ನಮ್ಮ ಜಾತಕದಲ್ಲಿ ನಮ್ಮ ಒಂದು ಲಗ್ನದಿಂದ 5ನೇ ಮನೆಯಲ್ಲಿ ನಮ್ಮ ತಾತನ ವಿಚಾರವನ್ನು ನಾವು ತಿಳ್ಕೊಬೋದು. ಅದು ಯಾರಪ್ಪ ಅಂದರೆ ತಂದೆಯ ತಂದೆ. ಅಂದರೆ ನಮ್ಮ ಒಂದು ತಂದೆಯ ವಿಚಾರ ಲಗ್ನದಿಂದ 5ನೇ ಮನೆ. ಅಂದರೆ 5ನೇ ಮನೆಯಲ್ಲಿ ಯಾವ ಗ್ರಹ ಇರುತ್ತೋ ಅಲ್ಲಿ ಒಂದು ಲಗ್ನ ಆಗುತ್ತೆ. ಆ ಒಂದು ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಒಂದು ಮೇಷ ಲಗ್ನ ತಮ್ಮದೇನಾದರೂ ಆಗಿದ್ದೇ ಆದರೆ ಒಂದು ನಿಮ್ಮ ತಾತನವರ ಒಂದು ಲಗ್ನ ಕುಂಡಲಿ ಯಾವ್ದಾಗತ್ತಪ್ಪ ಅಂದರೆ ಒಂದು ಸಿಂಹ ಲಗ್ನ ಆಗತ್ತೆ. ಸಿಂಹ ಲಗ್ನ ನಿಮ್ಮ ತಾತನವ್ರ ಬಗ್ಗೆ ವಿಚಾರ ಬರುತ್ತೆ. ಆ ವಿಚಾರದಿಂದ ಒಂದು ಕುಂಡಲಿ ಅನ್ನೋದು ನಾವು ಪ್ರಿಪೇರ್ ಆಗುತ್ತೆ. ಅದೇ ಇಲ್ಲಿ ನಮಗೆ ದ್ವಾದಶಾಂಶ ಅಂದರೆ ತಂದೆಯ ಜಾತಕನ ನಾವು ನೋಡಬಹುದು. ಇದು ಎಲ್ಲರಿಗೇನಪ್ಪ ಅಂದರೆ ಒಂದು ಜಾತಕದ ಬಗ್ಗೆ ಮಾತ್ರ ಎಲ್ಲರಿಗೂ ಗೊತ್ತಿರೋದು. ಅಂದರೆ 2 ಕುಂಡಲಿ ಬರುತ್ತೆ. ಒಂದು ಕುಂಡ್ಲಿ, ಇನ್ನೊಂದು ನವಂಶದ ಕುಂಡ್ಲಿ. ಇದು ನಿಮ್ಮ ಜಾತಕದಲ್ಲಿ ಮಾತ್ರ ತೋರ್ಪಟ್ಟಿರ್ತಾರೆ. ಆದರೆ ಈ ಕಂಪ್ಯೂಟರೈಸ್ ಪ್ರಿಂಟ್ಔಟ್ ಆದರೆ ತಮಗೆಲ್ಲವೂ ಕೂಡ ಕೊಟ್ಟಿರ್ತಾರೆ. ಈ ವಿಚಾರ ಬಂದಿದ ತಕ್ಷಣ ದ್ವಾದಶಾಂಶ ಅಂದರೆ ಇದು ಯಾವ ಜಾತಕದಲ್ಲೂ ಕೂಡ ಅಂದರೆ ದಶಾಂಶ ಕೊಡ್ತಾರೆ. ದ್ವಾದಶಾಂಶ ಅನ್ನೋದು ನಮ್ಮ ಒಂದು ತಾತನವರ ವಿಚಾರವನ್ನು ನಾವು ಅಲ್ಲಿ ಪೂರ್ಣವಾಗಿ ಅಂದರೆ ನಮ್ಮ ಹಿರಿಯರ ದೃಷ್ಟಿನ ನಾವು ನೋಡುವಂಥ ಕುಂಡಲಿ ಬರುತ್ತೆ. ಆ ಸಮಯ ಬಂದಾಗ ಏನಪ್ಪ ಅಂದರೆ ಈ ಜಾತಕದಲ್ಲಿ ಏನು ನೋಡ್ಕೋಬೇಕಾಗತ್ತೆ. ಎಷ್ಟೋ ಜನರ ಜಾತಕದಲ್ಲಿ ತಾವು ನೋಡುವಂಥ ವಿಚಾರ ಏನಪ್ಪ ಅಂದರೆ ಮೊದಲನೆಯ ದೃಷ್ಟಿ ಅಂದರೆ ತಮಗೆ ನೋಡ್ಬೇಕಾದಂಥ ವಿಚಾರ ಏನಪ್ಪ ಅಂದರೆ ತಮಗೆ ಮೇನ್ ಚಾರ್ಟಲ್ಲಿ ಅಂದರೆ ತಮಗೆ ಮುಖ್ಯವಾಗಿ ಎಷ್ಟೋ ಜನರಿಗೆ ನಾಗದೋಷ, ಕಾಳಸರ್ಪದೋಷ ಅಥವಾ ಒಂದು ಇದ್ರದ್ದು ಏನೋ ಈ ಪಿತೃದೋಷ, ಮಾತೃದೋಷ, ಸ್ತ್ರೀ ಶಾಪ, ಒಂದು ಏನು ಗುರು ಚಾಂಡಾಳ ಯೋಗ, ಎಷ್ಟೋ ವಿಚಾರ ಬರುತ್ತೆ. ಆದರೆ ಮೇನ್ ಚಾಟಲ್ಲಿ ಇರಲ್ಲ. ಆದರೆ ಈ ಹಿರಿಯರು ಮಾಡಿದಂಥ ಶಾಪಕ್ಕೆ ಇವರು ಗುರಿಯಾಗಿರ್ತಾರೆ. ಸನ್ಯಾಸತ್ವದ ಯೋಗದಲ್ಲೂ ಕೂಡ ಕಳ್ಕೊಂಡಿರ್ತಾರೆ. ಯಾಕೆ ಅಂದರೆ ಈ ಹಿರಿಯ ತಲೆಯವರು ಏನಾದರಾದರೂ ಒಂದು ಚಿಕ್ಕದ ವಿಚಾರ ಹೇಳ್ತಾ ಇದ್ದೀನಿ ನೋಡಿ. ಒಂದು ಹಳ್ಳಿಯ ವಿಚಾರ ಬರುತ್ತೆ. ಅಂದರೆ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಅಂದರೆ ಅವರ ತಂದೆ ಇದ್ದಿದೆ. ಆದರೆ ಅವ್ರಿಗೇನಪ್ಪ ಅಂದರೆ ಯಾವುದೇ ಒಂದು ನಾಗ ಅಂದರೆ ಹಾವಿನ ವಿಚಾರ ಬರುತ್ತೆ. ಅಂದರೆ ಅಲ್ಲಿ ಹುಳ ಒಂದು ಉಪ್ಪಟಗಳು ಬಂದ್ರಿದೆ ಆದರೆ ಒಂದು ಹಾವು ಏನೋ ಒಂದು ಬಂದರೆ ಆದರೆ ಅಲ್ಲಿ ಒಡೆದು ಸಾಯಿಸಾಕ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಯಾವತ್ತೇ ಆಗಲಿ ಹಾವು ಅಂದರೆ ಭಯ ಇರಲ್ಲ ಹಳ್ಳಿಗಳ ಕಡೆ. ಹಾಗಾಗಿ ಏನಂದರೆ ಅವ್ರಿಗೆ ಮತ್ತು ಆ ಒಂದು ದೋಷ ಏನೋ ಒಂದು ಅದನ್ನು ಯಾವುದೇ ಥರದ ಒಂದು ಸುಡುವಂಥ ಪದ್ಧತಿ ಇರಲ್ಲ. ಮತ್ತು ಅದಕ್ಕೆ ಹಾಲು ತುಪ್ಪ ಹಾಕುವಂಥ ಪದ್ಧತಿ ಇರಲ್ಲ. ಒಟ್ಟಿನಲ್ಲಿ ಏನೋ ಒಂದು ಅದು ಮನೆ ಒಳಗೆ ಬಂತ ಒಡೆದು ಬಿಸಾಕು ಅಷ್ಟೇ. ಹಾಗೂ ಯಾವುದೇ ಒಂದು ವಿಚಾರ ಬಂತು, ಶಾಪದ ವಿಚಾರ, ಒಂದು ಏನೋ ಒಂದು ಭಾಗದ ದೃಷ್ಟಿ ಇತ್ತು, ಶಾಪದ ಒಂದು ಸ್ತ್ರೀ ಶಾಪದ ವಿಚಾರ ಬಂತು, ಅದು ನಮ್ಗೆ ಎಲ್ಲಿ ಸಿಗುತ್ತೆ? ದ್ವಾದಶಾಂಶದಲ್ಲಿ ನಮಗೆ ಪಡುತ್ತೆ. ಹಾಗೂ ಈ ತಾತನ ವಿಚಾರ ಏನಪ್ಪ ಅಂದರೆ ಇಲ್ಲಿ ಯಾಕೆ ಒಂದು ದ್ವಾದಶಾಂಶ ನೋಡಬೇಕು ಅಂದರೆ ನಮ್ಮ ಜಾತಕದಲ್ಲಿ ಏನಾದ್ರು ನಮ್ಮ ಹಿರಿಯರಿಂದ ಏನಾದ್ರು ದೋಷವು ಕೂಡಿದೆಯಾ ಅನ್ನೋದಕ್ಕೆ ನಾವು ನೋಡ್ಕೊತೀವಿ. ಅದ್ರ ಜೊತೆಯಲ್ಲಿ ಪಂಚಮ ಸ್ಥಾನದಲ್ಲಿ ನಾವೊಂದು ಏನು ಸಿಂಹ ಲಗ್ನ ಅಂತ ನಾವು ನೋಡಿಕೊಂಡು ನಮ್ಮ ತಾತನವ್ರಿಗೇನಾದರಾದರೂ ಏನಾದ್ರು ಒಂದು ತೊಂದರೆಯನ್ನೇನಾದರೂ ಇದೆಯಾ. ಹಾಗೂ ನಮ್ಮ ಎಷ್ಟೋ ಜನರಿಗೆ ಅವರು ತಾತನ ಜಾತಕದಲ್ಲೂ ಮತ್ತು ಈ ಮಗನ ದೃಷ್ಟಿಯಲ್ಲೂ ಏನು 2 ಒಂದು ಹೊಂದಾವಣಿಕೆ ಇದೆ ಅಂತ ಹೇಳ್ತಾರೆ. ಅಂದರೆ
ಅವರ ಒಂದು ಪ್ರಭಾವಿತ, ಇವರು ಒಂದು ಹುಟ್ಟಿದ ಒಂದು ಸ್ವಭಾವ ಎರಡೂ ಒಂದೇ ತರ ಇದೆ. ಹಾಗೂ ಅವ್ರು ಹುಟ್ಟಿದಿಂದ ಏನೋ ಒಂದು ಕಲರು, ಬಣ್ಣ, ಏನೇನು ಇರುತ್ತೋ ಒಂದು ತಿನ್ನುವಂಥ ಸ್ಟೈಲ್ ಆಗಿರ್ಬೋದು, ಅದೆಲ್ಲ ಒಂದೇ ರೀತಿಯಲ್ಲಿ ಇದೆ ಅಂತ ಒಂದು ಬರುತ್ತೆ, ಮಾತು ಬರುತ್ತೆ. ಹಾಗೆ ಈ ದೃಷ್ಟಿ ಬಂದಾಗ ಏನಪ್ಪಾ ಅಂದ್ರೆ ಆ ಎರಡೂ ಭಾಗಗಳು ನಾವು ನೋಡೋದೇನೇನಪ್ಪಾ ಅಂದ್ರೆ ಪಂಚಮ ಸ್ಥಾನ ನೋಡ್ಕೊಂತೀವಿ. ಆ ಪಂಚಮ ಸ್ಥಾನದಲ್ಲಿ ಅವರು 3ನೇ ಮನೆ ಬಂದು 3, 8ರ ಮನೆ ನೋಡಿದ್ರೆ ಅವರು ತಾತನಿಗೆ ಯಾವ ಕೇಡಿದೆ ಅಂದ್ರೆ ಆಯುಷ್ಯನ ಭಾಗ ಎಷ್ಟು ಮಟ್ಟಿಗೆ ಇದೆ ಮತ್ತು ಅವ್ರ ವ್ಯಕ್ತಿ ಹೇಗೆ ಸಾವನ್ನಪ್ತಾರೆ ಅನ್ನೋ ದೃಷ್ಟಿ ಬರುತ್ತೆ. ಹಾಗೂ ಅವ್ರು ಹೇಗ್ ಬದುಕ್ತಾರೆ ಅನ್ನೋದಕ್ಕೆ 5ನೇ ಮನೆ ನಾವು ನೋಡ್ಕೊಂತೀವಿ. ಹಾಗೆ ಈ ದಶಾಂಶದಲ್ಲಿ ಅವರ ಪೂರ್ವ ಪುಣ್ಯ ಅಂದ್ರೆ ಹಳೆಯ ತಲೆಮಾರಲ್ಲಿ ಏನಾದ್ರು ಶಾಪವನ್ನು ಗ್ರಸ್ತವಾಗಿದ್ಯಾ ಅಥವಾ ದೇವರನ್ನ ಏನಾದ್ರು ಬಿಟ್ಟಿದ್ದಾರ ಅನ್ನತಕ್ಕಂಥ ದೃಷ್ಟಿನೂ ಅಲ್ಲಿ ನಮ್ಗೆ ತೋರ್ಪಡಬಡುತ್ತೆ. ಹೀಗೆ ಒಂದೊಂದು ಬಾರನು ಒಂದೊಂದು ದೃಷ್ಟಿ ಇದೆ. ಅರೆ ಇದೇನೇ ಒಂದು ವಿಚಾರ ಬಂದಾಗ ತಮ್ಗೆ ಒಂದು ಜಾತಕದ ವಿಚಾರ ಅಷ್ಟೇ ನಾನು ನಿಮಗೆ ತಿಳಿಸ್ತಾ ಇರೋವಂಥದ್ದು. ಆದ್ರೆ ಒಂದೊಂದು ವಿಚಾರನೂ ಕೂಡ ಅವರು ತಾರೀಕು, ಡೇಟು, ಸಮಯ, ಇದು ಯಾವುದೇ ಒಬ್ಬ ಜ್ಯೋತಿಷ್ಯಗಳ ಹತ್ರ ಹೋದಾಗ ತಮ್ಗೆ ವಿಚಾರ ತಿಳಿದಿರ್ಲಿ ಅನ್ನೋದಕ್ಕಂತ ಮಾಹಿತಿ ಮಾತ್ರನೇ ಕೊಡ್ತಾ ಇರೋದೇ ಹೊರತು ಪೂರ್ಣವಾದ ಮಾಹಿತಿ ಅಲ್ಲ. ಆದ್ರೆ ನನ್ನ ಮುಂದಿನ ದೃಷ್ಟಿಯಲ್ಲಿ ಕೆಲವೊಂದು ಜಾತಕಗಳನ್ನ ಹಾಕೊಂಡು ಹಾಗೂ ಒಂದು ಮುಹೂರ್ತದ ವಿಚಾರ ಬರುತ್ತೆ. ಆ ಮುಹೂರ್ತದಲ್ಲಿ ತಾವೇನಾದ್ರೂ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕಂತ ಮಾಹಿತಿನೂ ಹೇಳ್ತೀನಿ. ಮತ್ತೆ ಯಾವ ಸಮಯದಲ್ಲಿ ಏನ ತಗೊಂಡ್ಬಂದ್ರೆ ನಿಮ್ಗೆ ಶುಭ ಅಶುಭ ಅನ್ನತಕ್ಕಂಥ ವಿಚಾರನೂ ಕೂಡ ನನ್ನ ಮುಂದಿನ ಭಾಗದಲ್ಲಿ ಒಂದೊಂದೇ ಮಾತನ್ನ ಹೇಳ್ತಾ ಹೋಗ್ತೀನಿ. ಹಾಗೆ ಈ ಸಮಯದ ವಿಚಾರ ಬಂದಿದ ತಕ್ಷಣ ತಮ್ಗೆ ತಿಳಿಸದೆ ಏನು, ಇವಾಗ ಎಷ್ಟೋ ಜನರಲ್ಲಿ ಜಾತಕ ಅನ್ನೋದು ಇರಲ್ಲ. ಅಂದ್ರೆ ತಂದೆಗಳಿಗೆ ಜಾತಕ ಇರಲ್ಲ, ಈ ಒಂದು ತಾಯಿಯ ಜಾತಕ ಇರಲ್ಲ. ಆದ್ರೆ ನಮ್ಮ ಮಕ್ಕಳ ಜಾತಕದಲ್ಲಿ ಇಬ್ಬರ ಜಾತಕ ಕೂಡ ನಮ್ಗೆ ಒಂದು ಅರ್ಧ ಭಾಗದಷ್ಟು, ಅಂದ್ರೆ ಇಬ್ರು ಮಕ್ಕಳಿದಾರಪ್ಪ ಅಂದ್ರೆ ಇಬ್ಬರ ಜಾತಕದ ಮೇಲೆಗೆ ಅವ್ರಿಗೆ ಪೂರ್ಣ ಫಲದಂತೆ, ಅಂದ್ರೆ ಅವ್ರಿಗೆ ಇಬ್ರಿಗೂ ಪೂರ್ಣ ಜಾತಕ ಅನ್ನೋದು ಸಿಗುತ್ತೆ. ಮತ್ತೆ ನಮ್ಮ ಹಿರಿಯರು ಮಾಡಿದ ಕರ್ಮಶೇಷ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ದಶಾಂಶ ಕುಂಡೆಯಲ್ಲಿ ನಾವು ತಿಳ್ಕೊಬಹುದು. ಅದರ ಮೇಲೆಗೆ ಅವ್ರಿಗೆ ಒಂದು ಏನೋ ಯಾವುದೋ ಒಂದು ಪ್ರಮಾಣವನ್ನು ಕೊಡ್ತೀವಿ. ಅಂದ್ರೆ ಏನೋ ಒಂದು ಸಂಕಲ್ಪದ ದೃಷ್ಟಿಯಿಂದ ನಾವೊಂದು ಆ ಪರಿಹಾರ ಅನ್ನೋದನ್ನ ತಿಳಿಸ್ಕೊಟ್ಟಿರ್ತೀವಿ. ಆದ್ರೆ ಇದು ಏನೋ ಒಂದು ಪರಿಹಾರ ಅನ್ನೋದು ಕೆಲವೊಬ್ರು ಜ್ಯೋತಿಷ್ಯನ್ ತಮ್ಗೆ ತಿಳಿಸಿದ್ದಾರೆ ಅನ್ಕೊಳ್ಳಿ. ಇವಾಗ